ಸಾಹೇಬ್ರೆ ಎಷ್ಟೊತ್ತು ಅಂತ ಇಲ್ಲೇ ಇರೋದು? ಬನ್ನಿ ಹೀಗೋಗ್ ಸುತ್ತಾಡ್ಕೊಂಡು ಈಗ ಬರೋಣ. ಸ್ಟ್ರೇಟ್ 2 ಕಿಲೋಮೀಟರ್ ನಡ್ಕೊಂಡು ಹೋಯ್ತು ಅಂದರೆ ಒಂದು ಮೇನ್ ರೋಡ್ ಸಿಗುತ್ತೆ, ಅಲ್ಲಿ ಬಸ್ ಬರುತ್ತೆ ಮಂಡ್ಯಗೆ. ಹತ್ತಿತು ಅಂತ ಹೇಳಿದ್ರೆ ಮಂಡ್ಯಗೆ ಇಳಿಸ್ತಾನೆ. ಮಂಡ್ಯ ಇಳ್ಕೊಂಡ್ಬಿಟ್ಟು ನಿಮ್ಮ ಅತ್ತೆಗೆ ಒಂದು ಕಾಫಿ ಮಾಡಿಕೊಟ್ಬಿಟ್ಟು ವಾಪಸ್ ಬಂದ್ಬಿಡು. ಬೋಯೇಜವರೆಲ್ಲ ಕಳ್ದೋಗ್ಬಿಡ್ತಮ್ಮ. ಕಾಮಿಡಿ ಮಾಡೋಕ್ಕೂ ಬರಲ್ಲ. ಕಾಮಿಡಿ ಸೆನ್ಸೇ ಇಲ್ಲ ಸಾಹೇಬ್ರೆ. ಕಾಮನ್ ಸೆನ್ಸೇ ಇಲ್ಲ, ನೀನು ಕಾಮಿಡಿ ಸೆನ್ಸ್ ಬಗ್ಗೆ ಮಾತಾಡ್ತಾ ಇದೆಯಾ? ತಲೆ ಕೊಡ್ತು. ಇವಾಗ ನಾನು ಹೋಗ್ತಾ ಇದ್ದೀನಿ, ನೀವು ಬರ್ತಿರೋ ಬರಲ್ವೋ? ಬಂದಿಲ್ಲ ಅಂದ್ರೆ ನನ್ಗೇನು, ನಾನು ಒಬ್ಳೇ ಹೋಗ್ತೀನಪ್ಪ. ಹೋಗು, ನಾನು ಒಬ್ಳೇ ಹೋಗ್ಬಿಡ್ತೀನಿ. ಹೋಗು. ಇವಾಗ ನೀವು ಬರ್ತಿರೋ ಬರಲ್ವೋ? ನನ್ಗೇನಾದ್ರು ಬೇರೆ ಆಪ್ಷನ್ ಇದೆ ಅನ್ಕೊಂಡಿದ್ಯಾ? ಮತ್ ಬನ್ನಿ, ಎಷ್ಟು ಮಾತಾಡ್ತೀರಾ? ಸಾಹೇಬ್ರೆ, ಏನು ಆಶ್ಚರ್ಯ ಅಲ್ವಾ? ಇಷ್ಟು ದಿನದವರೆಗೂ ಶಾರದಮ್ಮ ಅವರು ನಮ್ಮ ಕಣ್ಮುಂದೆನೇ ಓಡಾಡ್ಕೊಂಡಿದ್ರು. ಈಗ ಅವರೇ ಶಾರದಮ್ಮ ಅವರು ಅಂತ ಗೊತ್ತಾದ್ಮೇಲೆ ಇದಕ್ಕಿದಾಗೆ ನಾಪತ್ತೆ ಆಗೋದ್ರು. ಅಲ್ಲ, ಇದೆಲ್ಲ ಆ ದೇವ್ರ ಆಡಿಸ್ತಾ ಇರೋ ಆಟನ ಅಥವಾ ಮನುಷ್ಯರು ಮಾಡ್ತಾ ಇರೋ ಕಿತಾಪತಿನ ಸಾಹೇಬ್ರೆ? ನಂಗೊಂದು ಅರ್ಥ ಆಗ್ತಿಲ್ಲ. ನನಗೂ ಗೊತ್ತಾಗ್ತಿಲ್ಲ ಭೂಮಿ. ನೀನು ಲಕ್ಷ್ಮಿ ಅಕ್ಕನ ಮನೆ ಹತ್ರ ರೌಡಿಗಳು ಬಂದಿದ್ದಾರೆ ಅಂತ ನನ್ನ ಅಲ್ಲಿ ಕಳಿಸಿದಾಗ ನಾನು ಹೋಗಿದ್ದು ಇಮ್ಮಿಡಿಯೇಟೇ ಎಲ್ಲರೂ ಎಸ್ಕೇಪ್ ಆಗಿಬಿಟ್ರು. ನೆಕ್ಸ್ಟು ಆಶ್ರಮದಲ್ಲಿ ನೀನು ಶಾರದತ್ತೆ ನೋಡಿದೆ, ಆದರೆ 2 ನಿಮಿಷದಲ್ಲಿ ಅಲ್ಲಿಂದ ಅವ್ರು ನಾಪತ್ತೆ ಆಗೋದ್ರು ಅಂತ ಹೇಳಿದೆ. ನನಗೆ ಯಾಕೋ ಈ ಇನ್ಸಿಡೆಂಟ್ಗಳನ್ನೆಲ್ಲ ಕನೆಕ್ಟ್ ಮಾಡ್ತಾ ಹೋದರೆ ಶಾರದತ್ತೆನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ತುಂಬ ಸ್ಟ್ರಾಂಗಾಗಿ ಅನ್ನಿಸ್ತಿದೆ. ಸಾಹೇಬ್ರೆ, ಹಾಗಾದ್ರೆ ಏನು ಮಾಡೋದು? ಈಗ ಶಾರದತ್ತೆ ಹೇಗಿದ್ದಾರೆ ಅಂತ ಗೊತ್ತಾಯ್ತಲ್ಲ ಭೂಮಿ. ಈಗ ನಮಗೆ ಇನ್ನೂ ಸ್ಟ್ರಾಂಗ್ ಎವಿಡೆನ್ಸ್ ಸಿಗ್ದಂಗೆ ಆಯಿತು. ಆದಷ್ಟು ಬೇಗ ಶಾರದಮ್ಮನ್ನ ಮನೆಗೆ ಕರ್ಕೊಂಡು ಬರ್ತೀನಿ ಅನ್ನೋ ನಂಬಿಕೆ ನನಗಿದೆ. ಹಾಯ್, ಐ ಆಮ್ ರಿತ್ವಿಕ್. ಓ, ಅಂಜನಾ. ನನ್ನ ಮುಖದಲ್ಲಿ ಏನಾದರೂ ಮಸಿ ಇದೆಯಾ? ಇಲ್ವಲ್ಲ, ಏಕೆ? ಮತ್ತೆ ಏನು ರೀ, ನಾನು ಅಲ್ಲೇ ಕೂತಿದ್ದೀನಿ, ನೀವು ನನ್ನ ನೋಡಲೇ ಇಲ್ಲ. ಹಾಯ್ ಹಾಯ್ ನಚಿಕೇತ್. ದಿಸ್ ಇಸ್ ಲಾಯರ್ ಸತ್ಯ. ನಮಸ್ತೆ. ನಮಸ್ತೆ. ಏನಂಜು, ಮೀಟಿಂಗಾ? ಯಾಕೆ ನೀನು ಯಾಕೆ ಬಂದೆ? ಹಾ, ಮೊದಲು ನೀನ್ ಯಾಕೆ ಬಂದಿದ್ಯಾ ಇಲ್ಲಿ ಅಂತ ಹೇಳು. ನಾನು ಹಾಸ್ಪಿಟ್ಲಿಂದ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೆ. ಅವನವೇ ಸತ್ಯಣ್ಣ ಸಿಕ್ಕಿದ್ರು. ಸೊ ಹಿಂಗೆ ಬನ್ನಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಬಂದೆ. ಏನೋ ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋ ಕಾಣ್ತಿದ್ಯಲ್ಲ. ಅಕ್ಕನ ಅಷ್ಟು ಈಸಿಯಾಗಿ ತೊಗೊಳಕ್ಕಾಗಲ್ಲ. ಏನೋ ಕಿತಾಪತಿ ಮಾಡ್ತಾಳೆ ಅನಿಸುತ್ತೆ. ಅದಕ್ಕೆ ನಾನು ಅವಕಾಶ ಕೊಡಬಾರ್ದು. ಅಕ್ಕ ಬಾ. ಅಂಜು ಕಣೋ. ಅವರಿಬ್ರು ಮಾತಾಡ್ಕೋತಾರೆ, ನೀವು ಮಾತಾಡ್ಕೊಳ್ಳಿ. ನೀನು ನನಗೆ ಏನಾದ್ರು ಕೊಡಿಸ್ತೀನಿ ಬಾ. ಏನು ತಗೋತ್ಯಾ? ಜ್ಯೂಸ್, ಕಾಫಿ? ಜ್ಯೂಸ್. ನಿಮ್ಮ ಡ್ರೆಸ್ ತುಂಬ ಚೆನ್ನಾಗಿದೆ. ಯು ಲುಕ್ ಬ್ಯೂಟಿಫುಲ್. ನಿಮಗೆ ಎಲ್ಲ ಥರದ್ದು ಡ್ರೆಸ್ ಚೆನ್ನಾಗಿ ಕಾಣಿಸುತ್ತೆ. ಅಪೇಕ್ಷಾ ಅವರೇ, ನೀವು ಆಗಲೇ ಏನೋ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ಹೇಳಿದ್ರಿ. ಅಯ್ಯೋ, ಇಂಪಾರ್ಟೆಂಟ್ ವಿಷಯ ಅಂತ ಏನಿಲ್ಲ. ನಾವಿಬ್ರು ಸುಮ್ಮನೆ ನಿಂಗೆ ಕಾಲು ಎಳ್ಯೋಣ ಅಂತಿದ್ವಿ ಅಷ್ಟೇ. ಅಂಜನಾ ಅವರು ಯಾವುದಕ್ಕೂ ಪ್ರಿಪೇರೇ ಆಗಿಲ್ಲ ಅನ್ಸುತ್ತೆ. ಏನು ಮಾತಾಡ್ತಾನೆ ಇಲ್ಲ. ಆ ಥರ ಎಲ್ಲ ಏನೂ ಇಲ್ಲ, ನಾ ಇರೋದೇ ಹೀಗೆ. ವಾಹ್, ನೀವು ನಂಗೆ ಸಖತ್ತಾಗಿ ಇಷ್ಟ ಆಗಿಬಿಟ್ರಿ. ಈಗಲೇ ಎಂಗೇಜ್ಮೆಂಟ್ ರಿಂಗ್ ತರಕ್ಕೆ ಹೋಗ್ತಾ ಇದ್ದೀನಿ. ನೀವು ನನ್ನ ಜೊತೆ ಬರ್ಬೋದಾ? ಓ, ನೋ ನೋ ನೋ, ಐ ಆಮ್ ಸೋ ಸಾರಿ. ನಂಗೂ ಜಟ್ಲಾಗೇ ಹೋಗಿಲ್ಲ. ಇಟ್ಸ್ ಓಕೆ. ಅಟ್ಲೀಸ್ಟ್ ನಿಮ್ಮ ಕೈಯಲ್ಲಿರೋ ರಿಂಗ್ ಆದರೂ ತೊಗೋಬೋದಾ, ಸೈಜ್ ಚೆಕ್ ಮಾಡೋಕ್ಕೆ? ಯಾ, ಶೋರ್.
ಥ್ಯಾಂಕ್ ಯು. ಓಕೆ, ಹಾಗಾದರೆ ನಾನು ಹೊರಡ್ತೀನಿ. ಯು ಟೇಕ್ ರೆಸ್ಟ್. ಓಕೆ, ಬಾಯ್ ಗಾಯ್ಸ್. ಆಹಾ, ಈ ಕಾಫಿ ಗಮಕ್ಕೆ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ. ದೇವೇನಿ ಅವನು ಒಂದೆರಡು ಬಜ್ಜಿ ಎಕ್ಸ್ಟ್ರಾ. ಬರೀ ಬಜ್ಜಿ ಮಾತ್ರ ಅಲ್ಲ, ಇನ್ನೊಂದು ಕಪ್ ಫಿಲ್ಟರ್ ಕಾಫಿ ಬೇಕು ನಂಗೆ. ಆಯ್ತಪ್ಪ. ಡಾಕ್ಟ್ರೆ, ಹೀಗೆಲ್ಲ ಕಾಫಿ ಎಣ್ಣೆ ಪದಾರ್ಥ ತಿನ್ಬೋದಾ? ಅದೆಲ್ಲ ಅಡ್ವೈಸ್ ಅಷ್ಟೇ. ಮದರ್ ಇಂಡಿಯಾ ಮಾಡಿರೋ ಬಜ್ಜಿನ ತಿಂದೇ ಇರೋದಕ್ಕಾಗತ್ತಾ? ಏ, ಬಿಸಿ ಇದೆ ಕಣೋ, ಮೆತ್ತಗ್ ತಿನ್ನು, ಗಂಟ್ಲ ಸಿಕ್ಕಾಕೊಂಡ್ಬಿಡುತ್ತೆ. ಆತ್ರ ನಿನಗೆ. ಬೇರೆ ಹೇಳಿ, ನಮ್ಮ ಸಂಗೀತಮ್ಮ ಮಾಡಿರೋ ಬಜ್ಜಿ ತಿನ್ಬೇಕು ಅಂದ್ರೆ ಪುಣ್ಯ ಮಾಡ್ರು, ಅಷ್ಟು ರುಚಿಯಾಗಿದೆ. ಹಾಗೆ ನಮ್ಮ ಭೂಮಿ ಮಾಡಿರೋ ಟೀ ಕುಡಿಯೋದಕ್ಕೂ ಅಷ್ಟೇ ಪುಣ್ಯ ಮಾಡಿರ್ಬೇಕು. ಹೌದು ಶ್ರವಣ್, ಕೆಲವ್ರು ಮಾಡಿರೋ ಪದಾರ್ಥಗಳನ್ನ, ವ್ಯಕ್ತಿತ್ವನ ಯಾವತ್ತೂ ರೀಪ್ಲೇಸ್ ಮಾಡೋಕ್ಕಾಗಲ್ಲ, ಅಷ್ಟು ಮಾತ್ರ ಸತ್ಯ. ಹೌದು ಸತ್ಯ. ನಮ್ ಭೂಮಿ ನಮ್ ಮನೆ ಬೆಳಗೋ ನಂದಾ ದೀಪ ಕಣೋ. ನಮ್ಮೆಲ್ರೂ ಮನ್ಸಿಗೂ ತೃಪ್ತಿ ಕೊಡೋ ಅಂತ ಅನ್ನಪೂರ್ಣೇಶ್ವರಿ ಅವಳು. ಅದಕ್ಕೆ ಹಿಂದೆ ಮನೆಯೆಲ್ಲ ತುಂಬ ಬಿಕೋ ಅಂತಿದೆ ಅಲ್ವಾ? ನಚಿ, ಹಾಗಂತ ಅವರು ತಮ್ಮ ಪ್ರೈವಸಿ ಬಿಟ್ಬಿಟ್ಟು ಮನೇಲಿ ಕೂತ್ಕೊಳಕ್ಕಾಗತ್ತೇನಾ? ಅಕ್ಕ, ಭೂಮಿಗೊಂದು ಫೋನ್ ಮಾಡು. ಅಯ್ಯೋ ಹೌದಲ್ವೇನೋ, ಆಗ್ಲೇ ಫೋನ್ ಮಾಡ್ಬೇಕು ಅನ್ಕೊಂಡೆ, ಮರ್ತೇ ಬಿಟ್ಟೆ ನೋಡು. ಇರುವ ನಿಮಿಷ ಫೋನ್ ತರ್ತೀನಿ. ಓ ಮದರ್ ಇಂಡಿಯಾ, ಬಾಯಿಲಿ, ನಾನು ಆಲ್ರೆಡಿ ರಿಂಗ್ ಮಾಡ್ತಾ ಇದ್ದೀನಿ. ಸಾಹೇಬ್ರೆ, ಫೋನ್ ಬರ್ತಿದೆ. ನನ್ ಫೋನ್ ಬರ್ತಿದೆ ಅಂದೆ, ನಿಮ್ ಫೋನ್ ಬರ್ತಿದೆ ಅನ್ನ. ಇರಿ, ನನ್ ಫೋನೆ ಹುಚ್ಚ ರಘುವೀರೆ. ಹಲೋ, ಹಾಯ್ ಅದಕ್ಕೆ ನಮ್ಮೆಲ್ಲ ಬಿಟ್ಟು. ಹಲೋ ಭೂಮಿ, ಹೇಗಿದ್ಯಮ್ಮ? ಜೋಡಿ ಹಕ್ಕಿಗಳಿಬ್ರು ಏನ್ ಮಾಡ್ತಿದ್ದೀರಿ? ಸಂಗೀತ, ಏನಂತ ಮಾತಾಡ್ತಿದ್ಯಾ? ಈ ಥರ ಕೇಳಿದ್ರೆ ಅವ್ರಿಗೆ ಸಂಕೋಚ ಆಗಲ್ವಾ? ಅದು ಭೂಮಿ, ಎಲ್ರು ಕೂತ್ಕೊಂಡು ನಿಮ್ ಬಗ್ಗೆ ಮಾತಾಡ್ತಿದ್ವಾ, ಅದಕ್ಕೆ ಫೋನ್ ಮಾಡ್ದೆ. ಅದ್ ಸರಿ, ನನ್ ಮಗ ನಿನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ ತಾನೇ? ಮದರ್ ಇಂಡಿಯಾ ಏನು ಅಂತ ಮಾತಾಡ್ತಾ ಇದೆಯಾ? ಬ್ರೋ ಬಗ್ಗೆ ನಿಂಗೆ ಗೊತ್ತು ತಾನೆ? ಸುಮ್ಮನೆ ಏನೇನೋ ಮಾತಾಡಿ ಅವ್ರ ಟೈಮ್ ವೇಸ್ಟ್ ಮಾಡಿಸ್ಬೇಡ. ಏನ್ ಗೊತ್ತಾ? ಮದರ್ ಇಂಡಿಯಾ, ಸುಮ್ಮನೆ ಹಲೋ ಭೂಮಿ. ಹಲೋ ಅದಕ್ಕೆ, ಯು ಹ್ಯಾವ್ ಎ ಲವ್ಲಿ ಟೈಮ್. ಓಕೆ, ಬೈ 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 ಬೈ. ಮೈದು ಮಾತಾಡು, ಫೋನ್ ಒಳಗಡೆ ಹೋಗ್ಬಿಡು. ಇಂಗ್ಲಿಷ್ ಫಿಲಮ್. ನಾನು ಮಾತಾಡ್ಲೇ ಇಲ್ಲ ಮೈದು ಜೊತೆ. ಯಾಕೋ ಕಟ್ ಮಾಡ್ದೆ? ನನ್ ಭೂಮಿ ಜೊತೆ ಏನೋ ಮಾತಾಡ್ಬೇಕಿತ್ತು. ಮದರ್ ಇಂಡಿಯಾ, ಸುಮ್ಮನಿರು ನೀನು. ಸಾಕು ಸಾಕು ಸಾಕು, ಇಲ್ಲಿ ಕೇಳಿ. ನಾವಿವತ್ತು ಇಲ್ಲಿ ಸೇರಿರೋದು ಬಜ್ಜಿ ತಿನ್ನೋದಕ್ಕೆ, ಕಾಫಿ ಕುಡಿಯೋದಕ್ಕೆಲ್ಲ, ಒಂದು ಮುಖ್ಯವಾದ ವಿಷಯನ ಮಾತಾಡೋದಕ್ಕೆ. ಓ, ಏನು ಬಾಬಾ ಅದು? ಶ್ರವಣ, ಈಗಷ್ಟೇ ಋತಿಕ್ ತಂದೆ ಹತ್ರ ಫೋನಲ್ಲಿ ಮಾತಾಡಿದ. ಹೌದಾ ರೀ? ಅವ್ರು ಏನ್ ಹೇಳಿದ್ರು? ನಮ್ಮ ಸ್ವೀಟಿನ ನೋಡಿ ಋತಿಕು ಅವಳ ಪ್ರೀತಿಲಿ ಮುಳುಗೋಗಿದ್ದಾನಂತೆ. ಒಪ್ಕೊಂಡ್ಬಿಟ್ನಾ? ಅದಕ್ಕೆ ಹಾಗೆ ಇಟ್ಟಿದ್ಯಾ ದೇವೇನಿ? ನಿನಗೆ ಹುಡುಗನ ಬಗ್ಗೆ ಅಸಮಾಧಾನ ಇದೆಯಾ? ಹಾಗಲ್ಲ ಬಾವ, ಅದು ಖುಷಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅಷ್ಟೇನಾ? ಬಾಬಾ, ಮತ್ತೇನಂದ್ರು ನಮ್ಮ ಅಂಜು ಬಗ್ಗೆ, ಹುಡುಗನ ಮನೆಯವರು? ನಮ್ಮ ಸ್ವೀಟಿ ತುಂಬ ಸಾಫ್ಟ್ ನೇಚರು. ನಮ್ಮ ಮನೇಲಿ ಅವಳಿಗೆ ಒಳ್ಳೆ ಸಂಸ್ಕಾರ ಕಲಿಸಿದ್ದಾರೆ. ಈಗಿನ ಕಾಲದಲ್ಲೂ ಇಂಥ ಹುಡುಗಿರು ಇದ್ದಾರೆ ಅಂಥೇಳಿ ಹೊಗಳ್ತಿದ್ದಂತೆ. ಇದನ್ನು ಕೇಳಿನೇ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಉಂಗ್ರದ ಸೈಜು? ಅದ್ರ ಬಗ್ಗೆ ಯೋಚನೆ ಮಾಡೋದೇ ಬೇಡ. ಕಾಫಿ ಶಾಪಲ್ಲಿ ಸಿಕ್ಕಿದಾಗ ಋತ್ವಿಕ್ ಇವಳು ಉಂಗ್ರದ ಸೈಜ್ ತೊಗೊಂಡಿದ್ದಾನಂತೆ. ಹೌದಾ? ಹಾಗಿದ್ರೆ ಎಂಗೇಜ್ಮೆಂಟ್ಗೆ ಬರೀ ತಯಾರಿ ಅಷ್ಟೇ ಬಾಕಿ ಇರೋದು. ಹೌದು. ನಚ್ಚಿ, ನಿಶ್ಚಿತಾರ್ಥಕ್ಕೆ ಯಾವುದೇ ರೀತಿ ಕುಂದು ಕೊರತೆ ಆಗ್ಬಾರ್ದು. ಆ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು, ಸರಿನಾ? ಅಪ್ಪಣೆ ತಾಯಿ.
ಹಾಗೆ ನಿಶ್ಚಿತಾರ್ಥಕ್ಕೆ ಜಾಸ್ತಿ ಟೈಮ್ ಇಲ್ಲ, ನಾವೆಲ್ಲ ಫಾಸ್ಟಾಗಿ ಕೆಲಸ ಶುರು ಹಚ್ಕೋಬೇಕು. ಒಡವೆ ಮತ್ತು ಜವಳಿ ನಾನು ನೋಡ್ಕೊತೀನಿ. ನಚಿ, ಅಡುಗೆಯವರು ಶಾಮಿನವ್ರದೆಲ್ಲ ನಿನ್ನ ಇನ್ಚಾರ್ಜ್. ಅಂಜು, ಯಾಕಮ್ಮ, ಏನಾಯ್ತು? ಯಾಕೆ ಹಾಕೊಂಡೆ? ಪ್ಲೀಸ್ ದೊಡಪ್ಪ, ನಂಗೆ ತುಂಬ ಗ್ರ್ಯಾಂಡ್ ಎಂಗೇಜ್ಮೆಂಟ್ ಬೇಡ. ಯಾಕಂದ? ಲಾಸ್ಟ್ ಟೈಮ್ ಅಜಿತ್ ಜೊತೆ ನನ್ನ ಎಂಗೇಜ್ಮೆಂಟ್ ಫಿಕ್ಸ್ ಆದಾಗಲೂ ಹೀಗೆ ಜೋರಾಗಿ ಜವಳಿ ಒಡವೆ ಅಂತೆಲ್ಲ ತಂದಿದ್ವಿ. ಬಟ್ ಕೊನೆಯಲ್ಲಿ ಏನಾಯ್ತು ಹೇಳಿ? ಎಂಗೇಜ್ಮೆಂಟೇ ಮುರಿದೋಯ್ತು. ಒಂದ್ಸಲಿ ಆಗಿದ್ದ ಗಾಯ ಮತ್ತೆ ಮತ್ತೆ ನೋವು ಕೊಡಬಾರ್ದು ಅಲ್ವಾ? ಸಾರಿ, ನಿಮಗೆ ಬೇಜಾರು ಮಾಡಿದೆ. ಬಟ್ ನಂಗೆ ಎಂಗೇಜ್ಮೆಂಟ್ನ ಸಿಂಪಲ್ ಆಗೇ ಮಾಡ್ಕೊಳಕ್ಕೆ ಇಷ್ಟ. ಆಮೇಲೆ ಶಾಪಿಂಗ್ ಅಂತ ನಂಗೆ ಹೊರಗೆ ಎಲ್ಲೂ ಹೋಗಕ್ಕೆ ಇಷ್ಟ ಇಲ್ಲ. ಜ್ಯುವೆಲ್ರಿ, ಬಟ್ಟೆ ಅವ್ರನ್ನೆಲ್ಲ ಮನೆಗೆ ಕರೆಸಿ ಪ್ಲೀಸ್. ಇವಳ ಬಗ್ಗೆ ಯಾರೂ ತಪ್ಪು ತಿಳ್ಕೊಬೇಡಿ. ಅಂಜು ಹೇಳಿದ ಹಾಗೆ ನಿಶ್ಚಿತಾರ್ಥ ಸಿಂಪಲ್ ಆಗಲಿ ಅನ್ನೋದೇ ನನ್ನ ಆಸೆ ಕೂಡ. ಯಾಕೆಂದರೆ ಹೆಣ್ಣಿನ ಮನಸ್ಸಲ್ಲಿ ಕಹಿ ನೆನಪುಗಳು ಅಷ್ಟು ಬೇಗ ವಾಸಿ ಆಗಲ್ಲ. ಇದ್ರ ಮೇಲೆ ಬಾವ ನೀವೆಲ್ಲ ಹೇಗೆ ಹೇಳ್ತಿರೋ ಹಾಗೆ. ಸರಿ ದೇವಿಯನಿ, ಅವಳು ಹೇಗೆ ಇಷ್ಟಪಡ್ತಾಳೋ ಹಾಗೆ ಸಿಂಪಲಾಗೆ ಮಾಡಿ ಮುಗಿಸೋಣ. ಸತ್ಯ, ಒಂದು ಕೆಲಸ ಮಾಡು, ಜವಳಿಯವ್ರಿಗೆ ಫೋನ್ ಮಾಡಿ ನಾಳೆ ಬಟ್ಟೆಗಳನ್ನ ತೊಗೊಂಡು ನಮ್ಮ ಮನೆಗೆ ಬರೋದಕ್ಕೆ ಹೇಳು. ಬಾಬಾ, ನೀವು ಹುಡುಗನ ಮನೆಗೆ ಫೋನ್ ಮಾಡಿ ಬಟ್ಟೆ ಸೆಲೆಕ್ಟ್ನ ನಮ್ಮ ಜೊತೆನೇ ಬಂದು ಮಾಡೋದಕ್ಕೆ ಮನೆಗೆ ಕರೆದು ಬಿಡಿ. ಸರಿ ಶ್ರವಣ. ಸಾಹೇಬ್ರೆ, ಇನ್ನು ಎಷ್ಟೊತ್ತು ಸಾಹೇಬ್ರೆ ಅವ್ರು ಬರೋದು? ನಾವೇ ಆಗ್ತಿಲ್ಲ, ಕೆರಿಬೇಡ. ಎಷ್ಟೊತ್ತು ಅವ್ರು ಬರೋದು? ಬೋರ್ ಆಗ್ತಿದ್ಯಾ? ಓ ಡ್ಯೂಯೆಟ್ ಆಡೋಣ? ಸಾಹೇಬ್ರೆ, ಇಂಥ ಸಮಯದಲ್ಲಿ ತಮಾಷೆ ಮಾಡ್ತಿದ್ದೀರಾ ನೀವು? ಹಾ, ನಾವೇನಕ್ಕೆ ಬಂದಿದ್ದೀವಿ ಅನ್ನೋದೇ ಮರ್ತೋಗ್ಬಿಟ್ರಾ ನೀವು? ನಾವು ಶಾರದಮ್ಮ ಅವ್ರನ್ನ ಹುಡುಕೊಂಡು ಬಂದಿರೋದು. ಅದೆಲ್ಲ ನೆನಪಿದೆ ರೂಮಿ. ಆದರೆ ಈ ಥರ ಬೋರ್ ಆಗಿರೋ ಟೈಮಲ್ಲಿ ಸ್ವಲ್ಪ ಟೈಮ್ ಪಾಸ್ ಆಗಬೇಕು ಅಂತ ಹೇಳಿದ್ರೆ ಈ ಥರದ್ದು ಏನಾರು ಇರಬೇಕಾಗತ್ತೆ ಅಂತ ಹೇಳಿದೆ ಅಷ್ಟೇ. ಸಾಹೇಬ್ರೆ, ಫೋನ್ ಬರ್ತಿದೆ ನೋಡಿ. ಫೋನ್ ಫೋನ್ ಎತ್ತಿ ಎತ್ತಿ, ಫೋನ್ ಎತ್ತಿ. ಆ ಮೆಕ್ಯಾನಿಕ್ ಇರ್ಬೇಕು. ಬಾ, ಹತ್ತು ಮೈ ಮೇಲೆ ಹತ್ಬಿಡು ನೀನು. ಮೆಕ್ಯಾನಿಕಾ? ಸತ್ಯನ ಭೂಮಿ, ಮೆಕ್ಯಾನಿಕ್ ನಿಂಗೆ ಚಿಕ್ಕಪ್ಪ ಆಡೋ ಮಾಡ್ತಾ ಇದ್ದ. ಮೆಕ್ಯಾನಿಕ 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 ಅವಾಗಿಂದ. ಸಾಹೇಬ್ರೆ, ಅಲ್ಲಿ ಏನು ಏನು ಅಲ್ಲಿ ಟೀ ಗಿಡ ನೋಡಿ, ಈ ಎಕ್ಸೈಟ್ಮೆಂಟ್. ನಾನು ಅಲ್ಲಿ ಹೋಗ್ತೀನಿ, ನೀವು ಮಾತಾಡ್ಕೊಳ್ಳಿ. ಏಯ್, ಅಲ್ಲೇ ಟೀ ಅಂಗಡಿ ಓಪನ್ ಮಾಡ್ಬಿಟ್ಟಿಯಾ? ತಿಳಿಸುತ್ತೇನ? ನಿನ್ನೆ ನೀನು ಹೇಳಿದ ಮಾತು ನನ್ನ ತಲೆಯಲ್ಲೇ ಕೊರಿತಾನೆ ಇದೆ ಕಣೋ. ಯಾವ ವಿಷಯ? ಭೂಮಿಗೆ ಸದ್ಯಕ್ಕೆ ಪ್ರಪೋಸ್ ಮಾಡಲ್ಲ, ಅವ್ರ ತಾಯಿನ ಬಿಡಿಸ್ಬೇಕು ಅಂದಿಲ್ಲ. ಒಂದು ರೀತಿ ನಿನ್ನ ನಿರ್ಧಾರ ಹೇಗಿದೆ ಗೊತ್ತಾ? ಇದೊಂಥರ ಧರ್ಮರಾಯನ ನಡೆ ಇದ್ದ ಹಾಗೆ. ಥ್ಯಾಂಕ್ಸ್ ಸತ್ಯ. ಆದರೆ ಅಜಿತ, ಇದರಲ್ಲಿ ಒಂದು ಗುಟ್ಟಿದೆ. ಪ್ರೀತಿ ವಿಷಯದಲ್ಲಿ ಕಾಯೋದು ಮತ್ತೆ ಕಾಯಿಸೋದು ಯಾಕೋ ಅಪಾಯಕಾರಿ ಅಂತ ನನಗನ್ನಿಸ್ತಿದೆ. ಅಲ್ಲ, ನೀವು ಯಾಕೆ ಹೀಗೆ ಹೇಳ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅಜಿತ, ಒಂದ್ಸರ್ತಿ ವಂಶಿ ಹೋಗುವಾಗ ನಿನಗೆ ಹೇಳಿದ್ದನ್ನ ನೆನ್ಪು ಮಾಡ್ಕೊ. ಇನ್ನು ನಿಜವಾದ ಗಂಡ ಹೆಂಡತಿ ತರ